ಈ ನಡುವೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಎನ್ ರಾಜಣ್ಣ ಅವರು ಮಾತನಾಡಿದರು. ಲೋಕಸಭೆ ಚುನಾವಣೆವರೆಗೂ ಡಿಕೆ ಶಿವಕುಮಾರ್ ಅಧ್ಯಕ್ಷರಾಗಿರ್ತಾರೆ ಅಂತ ವೇಣುಗೋಪಾಲ್ ಅವರು ಅವತ್ತು ಹೇಳಿದ್ರು. ಲೋಕಸಭೆ ಮುಗಿದೋಯ್ತು, ಎಲೆಕ್ಷನ್ ಮುಗಿದೊಂದು ಹತ್ತತ್ರ 8 ತಿಂಗಳಾಗ್ತು. ಈಗ ಚುನಾವಣೆ ಅಂತ್ಯವಾದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಒಂದು ಪ್ರಶ್ನೆ ಇದೆಯಂತೆ, ಯಾವಾಗ ಬದಲಾಗ್ತಾರೆ ಅಂತ. ನಾವು ಬದಲಾವಣೆ ಮಾಡಿ ಅಂತ ಒತ್ತಾಯ ಮಾಡಿಲ್ಲ. ಡಿಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಮುಂದುವರಿಯೋದ್ರಲ್ಲಿ ನಮ್ಮ ಅಭ್ಯಂತರನೂ ಇಲ್ಲ. ಆದರೆ ಒಂದು ವೇಳೆ ಏನಾದರೂ AICC ಅವರು ನನಗೆ KPCC ಅಧ್ಯಕ್ಷ ಆಗು ಅಂದರೆ ಸಿದ್ಧನಿದ್ದೇನೆ, ನಾನೇ ರೆಡಿ ಅಂತಲ್ಲ, ಅವ್ರು ಹೇಳಿದ್ರೆ ಆಗ್ತೀನಿ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, KPCC ಅಧ್ಯಕ್ಷ ಆಗ್ತೀನಿ ಅಂತ ದೆಹಲಿಯಲ್ಲಿ ರಾಜಣ್ಣ ಹೇಳಿದ್ದಾರೆ. ಈ ಹಿಂದೆನೂ ಕೂಡ ಅದನ್ನು ಹೇಳಿದರು. ಈಗ ಮತ್ತೊಮ್ಮೆ ಇದೊಂಥರ ಹೆಂಗೆ ಅಂತಂದರೆ ಇಂಡೈರೆಕ್ಟಾಗಿ ಡಿಮಾಂಡ್ಸನ್ನು ಮುಂದೆ ಇಡೋದು ಅಂತ ಅಷ್ಟೇ. ST ಸಮುದಾಯ ಅಂತೇಳಿ ನಾವು ಸಂಕುಚಿತವಾಗಿ ಹೋಗ್ತಕ್ಕಂಥದ್ದು ಸರಿಯಾದಲ್ಲ. ನಾನೇನು ಬರೀ ST ಹೋಟೆಲ್ ಗೆದ್ದಿಲ್ಲ. ನಮ್ಮ ರಾಜ್ಯದಲ್ಲಿ ಗೆಲ್ತಕ್ಕಂಥ ಕಾಂಗ್ರೆಸ್ 136 ಈಗ 138 ಸೀಟನ್ನ ಗೆಲ್ಲಬೇಕಾದ್ರೆ ಯಾವುದೇ ಒಂದು ಸಮುದಾಯದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯಗಳ ಆಶೀರ್ವಾದವನ್ನ ನಾವು ಗಳಿಸ್ತಕ್ಕಂಥದ್ದಾದಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಈಗಲೂ ಕೂಡ ST ಅಂತಲ್ಲ, SC ಅಂತಲ್ಲ, ಅಥವಾ ಹಿಂದುಳಿದವರು ಅಂತಲ್ಲ, ಕಾಂಗ್ರೆಸ್ಸಿಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ, ಜನರ ಬೆಂಬಲ ದೊರಕುತ್ತೆ, ಆ ರೀತಿಯ ಸಮಾವೇಶವನ್ನ ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ. ಎಲ್ಲಾ ಪಕ್ಷದವ್ರಿಗೂ ಇದೆ. ಅದು ನಮ್ಮ ಪಕ್ಷದಲ್ಲಿ ಯಾಕೆ ನಾವು ರೂಲಿಂಗ್ ಪಾರ್ಟಿಲಿ ಇದ್ದೀವಿ, ನಮ್ಮ ಮೇಲೆ ಆಂಟಿ ಇನ್ಕಂಬೆನ್ಸಿದು ಒಂದು ಕತ್ತಿತ್ತು ತೂಗುಯಾಲೆಯಲ್ಲಿ ಇದ್ದಿರೋದು ಯಾವುದೇ ಪಕ್ಷ ಇರ್ಬೋದು. ಆದರೆ ನಾವು ಆ ಒಂದು ಆಂಟಿ ಇನ್ಕಂಬೆನ್ಸಿಯನ್ನು ಓವರ್ಕಮ್ ಮಾಡಿ ಮತ್ತೆ ನಾವು 2028ಕ್ಕೆ ಹೆಚ್ಚು ಸ್ಥಾನಗಳನ್ನ ಗಳಿಸಿ ನಾವು ಅಧಿಕಾರಕ್ಕೆ ಬರಬೇಕಲ್ಲ. ಅದಕ್ಕೆ ನಾವು ತಯಾರಿ ಮಾಡ್ತಕ್ಕಂಥದ್ದಕ್ಕೆ ಸಮಾವೇಶಗಳನ್ನ ಮಾಡಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಅಧ್ಯಕ್ಷ ಸ್ಥಾನ ಬದಲಾದ್ರೆ ಅದಕ್ಕೆ ಈಗಿಂದಲೇ ಹಕ್ಕು ಸ್ಥಾಪಿಸೋ ಕೆಲಸ ಆಗ್ತಾ ಇದೆ. ದಲಿತ CM ಇನ್ನೊಬ್ಬರ ಕೂಗು ಯಾವ್ದು ಏನೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಇದರಲ್ಲಿ ಜನಗಳಿಗೆ ಕೇಳ್ಬೋದು, ದಲಿತರನ್ನ ಮಾಡಬೇಕು ಅಂತ ಕೇಳ್ಬೋದು, ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು, ಇನ್ನೊಬ್ಬರಿಗೆ ಮಾಡಿ ಅಂತ ಕೇಳ್ಬೋದು. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಆ ಹಕ್ಕನ್ನು ಯಾರೂ ಮೊಟಕುಗೊಳಿಸ್ತಕ್ಕಂಥದ್ದಿಲ್ಲ. ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದ ಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು. ಆ ಶಿಸ್ತಿಗೆ ಒಳಪಟ್ಟು ನಾವೆಲ್ಲ ಕೆಲಸ ಮಾಡ್ತೇವೆ. ಈಗಲೂ ನೀವು ಹೇಳ್ತೀರಾ ನಾನು ಆಕಾಂಕ್ಷಿ KPCC ಅಲ್ಲ ರೀ, ಅವ್ರು KPCCನವರು ಅಲ್ಲ AICCನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ರಾಜಣ್ಣ ಅವರಾಗಲಿ, ಪರಮೇಶ್ವರ್ ಅವರಾಗಲಿ, ಸತೀಶ್ ಜಾರಕಿಹೊಳಿ ಅವರಾಗಲಿ ಮೇಲಿಂದ ಮೇಲೆ ಹೈಕಮಾಂಡ್ಗೆ ಈ ಒತ್ತಡ ತರ್ತಾ ಇದ್ದಾರೆ ಸಮಾವೇಶದ ವಿಚಾರದಲ್ಲಿ. ಯಾಕೆ ಅಂತಕ್ಕಂಥ ಒಂದು ಕ್ಲಾರಿಟಿ ಸಿಗ್ತಾ? ಸರ್ಕಾರ ರಚನೆಯಾಗಿ ಇನ್ನೂ 2 ವರ್ಷ ಕೂಡ ಆಗಿಲ್ಲ, ಆಗಲೇ ಆಂಟಿ ಇನ್ಕಂಬೆನ್ಸಿ ಇದೆಯಾ ರಾಜಣ್ಣ ಅವ್ರ ಪ್ರಕಾರ? ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇನ್ನು KPCC ಅಧ್ಯಕ್ಷರ ವಿಚಾರದ ಬಗ್ಗೆ ಏನಾದರೂ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಇವರೆಲ್ಲ ಬಂದಿದ್ದಾರಾ ಅಂತ? ಅರವಿಂದ್, KN ರಾಜಣ್ಣ ಅವರು ಏನೇ ಹೇಳಿದ್ರು ಕೂಡ ಅದು ಕೇವಲ ನೆಪಗಳು ಮಾತ್ರ. ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಥವಾ KPCC ಅಧ್ಯಕ್ಷರ ಸ್ಥಾನ ಬದಲಾವಣೆ ವಿಚಾರ ಅಥವಾ ಪ್ರಸ್ತಾಪಗಳು ಹೈಕಮಾಂಡ್ ನಾಯಕರ ಮುಂದೆ ಬಂದರೆ ದಲಿತ ನಾಯಕರನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿರುವಂಥದ್ದು. ಹೀಗಾಗಿ ಈ ಮೂಲಕ ಅಂದರೆ ಸಮಾವೇಶಗಳ ಮೂಲಕ ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ, ಇಂಡಿವಿಜುವಲ್ ಆಗಿ, ಗ್ರೂಪ್ ಆಗಿ ಭೇಟಿಯಾಗಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂದೇಶ ರವಾನಿಸುವಂಥ ಕೆಲಸವನ್ನ ದಲಿತ ಸಚಿವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಅಂದರೆ ಈ ಒಪ್ಪಂದ ಆಗಿದೆ ಅನ್ನುವಂಥ ಮಾತುಗಳೇನು ಕೇಳಿ ಬರ್ತಾ ಇದಾವಲ್ಲ, ಆ ಸಂದರ್ಭದಲ್ಲಿ ಮಾತುಕತೆ ಅಂತ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಆದರೆ, KPCC ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಆದರೆ ದಲಿತ ನಾಯಕರನ್ನು ಆದ್ಯತೆಯಲ್ಲಿ ಪರಿಗಣಿಸಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ. ಹೀಗಾಗಿ ಆ ಆದ್ಯತೆ ಹೇಗೆ ಬರಬೇಕು ಅಂದರೆ ಒಂದು ಸಮಾವೇಶವನ್ನ ಮಾಡೋ ಮೂಲಕ ದಲಿತರ ಶಕ್ತಿ ಏನು ಅನ್ನುವಂಥದ್ದನ್ನ ತೋರಿಸ್ಬೇಕು ಇಡೀ ರಾಜ್ಯಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸೊ ಈ ಒಂದು ಸಮಾವೇಶವನ್ನ ಮಾಡಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳು ಪಕ್ಷದಲ್ಲೇ ಕೇಳಿ ಬಂದಿದ್ವು. ಈ ಹಿಂದೆ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರೇ ಇದಕ್ಕೆ ಈ ಒಂದು ಸಮಾವೇಶಕ್ಕೆ ತಡೆ ಒಡ್ಡುವಂಥ ಕೆಲಸವನ್ನ ಕೂಡ ಮಾಡಿದ್ರು. ಸೊ ಈಗಲೂ ಕೂಡ KN ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಯಾಗಿ ದೆಹಲಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆದಿದ್ದಾರೆ. ಆದರೆ ಈ ಮಾತುಕತೆಯ ಬಳಿಕ ಒಂದು ಸಣ್ಣ ಬದಲಾವಣೆಯೂ ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಅದೇನು ಅಂದ್ರೆ ದಲಿತ ಸಮಾವೇಶದ ಬದಲಿಗೆ ಶೋಷಿತರ ಸಮಾವೇಶ ಅನ್ನುವಂಥ ಹೆಸರಿನಲ್ಲಿ ಒಂದು ಸಮಾವೇಶವನ್ನ ಮಾಡಬೇಕು. ಚಿತ್ರದುರ್ಗ, ದಾವಣಗೆರೆ ಅಥವಾ ಹುಬ್ಬಳ್ಳಿ
ಈ 3 ಜಿಲ್ಲೆಯಲ್ಲಿ ಎಲ್ಲಾದ್ರೂ ಒಂದು ಕಡೆ ಒಂದು ಬೃಹತ್ ಸಮಾವೇಶವನ್ನ ಮಾಡಿ ಹಿಂದುಳಿದ ವರ್ಗಗಳನ್ನ ಕ್ರೋಢೀಕರಿಸುವಂಥದ್ದು, ಅದರಲ್ಲಿ ವಿಶೇಷವಾಗಿ ದಲಿತ ವರ್ಗಗಳನ್ನ ಎಲ್ಲ ವರ್ಗಗಳನ್ನ ಕ್ರೋಢೀಕರಿಸಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡೋ ಮೂಲಕ ಭವಿಷ್ಯದಲ್ಲಿ ಸಿಗಬಹುದಾದಂಥ ಪವರ್ಫುಲ್ ಹುದ್ದೆಗಳಿಗೇನಿದೆ ಅವುಗಳ ಮೇಲೆ ಹಕ್ಕು ಸ್ಥಾಪಿಸುವಂತ ಲೆಕ್ಕಾಚಾರವನ್ನ ಈಗ ಈ ನಾಯಕರು ಇಟ್ಕೊಂಡಿರುವಂಥದ್ದು, ಈ ಪ್ರಯತ್ನಗಳನ್ನ ಕೂಡ ಮಾಡ್ತಿದ್ದಾರೆ. ದಲಿತ ಸಮಾವೇಶ ಅಂದ್ರೆ ಆಕ್ಷೇಪಗಳು ಬರ್ಬೋದು ಪಕ್ಷದಲ್ಲಿ ಅನ್ನೋ ಕಾರಣಕ್ಕೆ ಹಿಂದುಳಿದ ವರ್ಗಗಳು ಶೋಷಿತರ ಸಮಾವೇಶ ಅಂದ್ರೆ ಎಲ್ಲರೂ ಕೂಡ ಅದಕ್ಕೆ ಒಪ್ಕೋಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದಾವೆ. ಹೀಗಾಗಿ ಹೆಸರು ಬದಲಾಯಿಸುವ ಲೆಕ್ಕಾಚಾರಗಳು ನಡೀತಾ ಇದಾವೆ. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವ್ರು ಏನೇ ಹೇಳಿದ್ರು ಅವರೇ ಹೇಳ್ದಂಗೆ ಅವ್ರ ಬಾಯಲ್ಲಿ ಬಂದಂಗೆ ಎಲ್ಲವನ್ನ ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್. ಒತ್ತಡವನ್ನಂತೂ ಹಾಕ್ತಾರೆ, ತೀರ್ಮಾನ ತಗೋತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದವರೇ, ಹೈಕಮಾಂಡ್ನಲ್ಲಿ AICC ಅಧ್ಯಕ್ಷರಾಗಿಲ್ವಾ, ತೀರ್ಮಾನ ತಗೋತಾರೆ ಅವರು.